Audio Jungle. Audio Jungle. ತಡಿ ನಾನು ನೋಡಿ ಸರ್ ನೋಡಿ ಇಲ್ಲಿ ಎಲ್ಲ ಥರ ಉಪ್ಪಿನಕಾಯಿ ಸಿಗುತ್ತೆ. ಮಂಗಳೂರು ಸ್ಟೋರಿ ಬಂದರೆ ನೋಡಿ ಜೀರಿಗೆ ಮಿಡಿ ಜೀರಿಗೆದು ಇದು ನೋಡಿ. ಇದು ಚೋಚೋ ಇಲ್ಲಿ ಚಕ್ಕಲಿ ಇದೆ ನೋಡಿ, ಇಲ್ಲಿಡಿ ಚಕ್ಕಲಿ ಇದೆ ನೋಡಿ. ಇದು ಸಣ್ಣದು ಕೋಡುಬಳೆ ಹುಣಸೆಹಣ್ಣು ಚಾಕ್ಲೇಟ್ ಯಾವ್ದು ನೋಡಿ. ಇದು ಹುಣಸೆಹಣ್ಣು ಚಾಕ್ಲೇಟ್ ಇದೆ. ಎಷ್ಟು ಇದು ಪರ್ಸಲ್ಲಿ ಬರುತ್ತೆ. ಕತ್ತಿ ಮಣೆ ಇದೆ ಇಲ್ಲಿ ನಾ ಹಾಕಿರ್ತೀನಲ್ಲ ಅದು ಕತ್ತಿ ಮಣೆ ಇದೆ ನೋಡಿ. ಇಲ್ಲಿ ಬೇರೆ ಎಲ್ಲ ಸಿಗುತ್ತೆ. ಇದಂಥದ್ದು ಹಂಪೆ ಬರ್ತದೆ ಟಣ ಟಣ ಅಂತ. ಇಲ್ಲಿ ಪ್ರತಿಯೊಂದು ಸಿಗುತ್ತೆ ನೋಡಿ. ಕಡಲೆಪುರಿ ಹುರಿದಿರೋದು ಇದು ಕಡಲೆಪುರಿ. ಇದು ಮಾಮೂಲಿ ಸಾದಾ ಖಾರ ಕಡಲೆಪುರಿ. ಇದು ಅದೇ ಧರ್ಮಸ್ಥಳದಲ್ಲಿ ಕೊಡ್ತಾರಲ್ಲ ಆ ಪುಡಿಗೆ ಬೆಲ್ಲ ಹಾಕಿ ತಿನ್ನೋದು ನೋಡಿ. ಅದೆಲ್ಲ ಹಪ್ಪಳ ಇದೆ ನೋಡಿ. ಇದೇ ಒಂದು ವಿಡಿಯೋ ಮಾಡಿ ಹಾಕ್ತೀವಿ ನೋಡಿ. ಹಪ್ಪಳ ಇದೆ, ಎಲ್ಲ ಥರ ಹಪ್ಪಳ ಇದೆ. ನಿಮ್ಗೆ ಯಾವ ಥರ ಬೇಕಾದ್ರು ನೋಡಿ. ಇದು ಮೆಣಸಿನ್ಕಾಯಿ ಮಜ್ಜಿಗೆಯಲ್ಲಿ ಇದು ಮಾಡಿರ್ತಾರೆ. ಇದನ್ನು ಎಣ್ಣೆಗೆ ಹಾಕಿದ್ರೆ ಆಯಿತು. ಇದು ಕಲ್ಸಕ್ರೆ ಅಲ್ಲ, ಇದೂ ಹಪ್ಪಳ. ಇದು ನೋಡಿ, ಇದೊಂಥರ ಹಪ್ಪಳ. ಎಷ್ಟಿದು ಅರ್ಕ ಸಾಮೆ ನವಣೆ ಅಂತಾರಲ್ಲ ಅದು ಎಲ್ಲ ಸಿಗುತ್ತೆ ನೋಡಿ. ಇಲ್ಲಿ ಎಷ್ಟು ಸಣ್ಣದು ಇದೇನು ಗಸಗಸೆ ಹರಿವೆ ಬೀಜ ಇದು ನೋಡಿ. ಇಲ್ಲಿ ಇದು ದಪ್ಪ ಡಬಲ್ ಬೀನ್ಸ್ ಅಂತಾರಲ್ಲ ಅದು. ತಿಂಗುಳಿ ಕಾಳು ಇದೆಷ್ಟು ಕೇಳ ಅಂತೇಳಿ ನಮ್ಮ ತಿಂಗುಳಿ ಕಾಳಿದ್ದು ಊರಲ್ಲಿ ಮಾತ್ರ ಸಿಗುತ್ತೆ. ಇದು ಅಲ್ಲಿ ಕಜ್ಜಾಯ ಇಡ್ಕ ಇಲ್ಲಿ ನೋಡ, ಆ ಕಡೆ ಕಜ್ಜಾಯ ಅದು ನೋಡಿ. ಕಜ್ಜಾಯನ ಸಿಗುತ್ತೆ ರೆಡಿಮೇಡ್. ಪಾನ್ಕೋಬೋದು ನೋಡಿ. ಇದೆಲ್ಲ ಕೋಡುಬಳೆ. ಇದೆಷ್ಟು 70 ರೂಪಾಯಿ. ಏದು ಗಟ್ಟಿ ಇರುತ್ತೆ ನಿಂತಿನಲ್ಲ, ಗಟ್ಟಿ ಇರುತ್ತಾ ಅಲ್ಕೋವ ಇದೆಲ್ಲ ರೆಸ್ಕ್ ಇದೆ. ಬೆಣ್ಣೆ ಮುಚ್ಕೊಂತಾರಲ್ಲ ಅದು ಇದು. ಇಲ್ಲ ಆಯುರ್ವೇದಿಕ್ ಔಷಧಿಗಳೆಲ್ಲ ಸಿಗುತ್ತೆ. ಮೆಹಂದಿ ಪೌಡ್ರ್ ಸಿಗುತ್ತಾ? ಎಷ್ಟು? ನೋಡಿ ಇಲ್ಲೆಲ್ಲ ಸಿಗುತ್ತೆ. ಪತಂಜಲಿದಿದೆಯಾ? ಅವಾಗ ಪತಂಜಲಿ ಅಲ್ವಾ ತಂದಿದ್ದು ನಾವು. ಅಲ್ಲೇನೋ ಬಿತ್ತು ನೋಡಲ್ಲ ನೋಡಿ. ಕಷಾಯದ ಪುಡಿ ಇದೆ. ಕಷಾಯದ ಪುಡಿ ಫಿಂಗರ್ ಏನೇನು ಪೌಡ್ರ್ ಇದೆ. ಇದೆಲ್ಲ ತಿನ್ನೋ ಐಟಮ್. ಒಂದು 5 ನಿಮಿಷದ ವೀಡಿಯೋ ಮಾಡಿ ನೋಡ್ರಿ. ಇಲ್ಲಿ ಪೌಡ್ರುಗಳೆಲ್ಲ ಸಿಗುತ್ತೆ. ನೆಟ್ಟಿಗೆ 2 ನಿಮಿಷನೂ ಆಗಿಲ್ಲ. ಮೆಹಂದಿ ಸಿಗುತ್ತಾ? ಒಂಚೂರು ಇಡಿ ಹಂಗೆ ನೋಡು ನೋಡಿ. ಇದು ಏನು ಪೌಡ್ರ್ ಇದು ನೋಡಿ. ಇದು ಬೆಲ್ಲದ ಉಂಡೆ, ಕಡಲೆಪುರಿ ಉಂಡೆ. ಇಲ್ಲಿ ಕಡಲೆಕಾಯಿ ಕೂಡ ಸಿಗುತ್ತೆ ನೋಡಿ. ನೀವು ಖರ್ಜೂರದ ಕಾಯಿ ಮಾಡ್ತೀರಲ್ಲ ಹಬ್ಬಕ್ಕೆ ನೋಡಿ, ಅದು ಇಲ್ಲೇ ರೆಡಿಮೇಡ್ ಸಿಗುತ್ತೆ ನೋಡಿ. ಹಬ್ಬಕ್ಕೆ ಕಡಲೆಕಾಯಿ ಸಿಗುತ್ತೆ ನೋಡಿ. ಇದೆಲ್ಲ ಕೋಡುಬಳೆಯಿಂದ ಹಿಡಿದು ಇದೆಲ್ಲ ಮಂಗಳೂರು ಕಡೆದೇನೆ ನೋಡಿ. ಇದು ಬಿಸ್ಕೆಟ್ ತಿಂತೀವಲ್ಲ ಅದು ಬೇಕಾ ಇದು ನೋಡಿ. ಇದು ನಮ್ಮೂರ ಕಡೆ ಬೆಳೀತಾರೆ ಚಕ್ಲಿ. ಇದು ಚಕ್ಲಿ ಸರ್ವಸಪ್ಪ ಎಷ್ಟು 35 ರೂಪಾಯಿ ಬೇಕಾ ಇದು?
ನೋಡಿ ಮಂಗಳೂರು ಸ್ಟೋರಿಗೆ ಬಂದರೆ ಈ ಥರ ಮಂಗಳೂರು ಕಡೆದು ಬದನೆಕಾಯಿ ಮತ್ತು ಕೆರ್ಸಿನ ಗೆಂಡೆ ಇದೆಲ್ಲ ನೀವು ತಿಂದಿರ್ತೀರ ನಿಮ್ಮೂರ ಕಡೆನೂ ಕೆರ್ಸಿನ ಗೆಂಡೆನ. ನೋಡಿ ಈ ಸೊಪ್ಪು ಕೂಡ ಸಿಗುತ್ತೆ, ಕೆರ್ಸಿನ ದಂಟು, ಅಲಸಂದಿದು ಮತ್ತು ಬಾಳೆಹಣ್ಣು ಇದೆಲ್ಲ ಮಂಗಳೂರು ಸೈಡ್ದು. ಇದೇನು ಕಾಯಿ ಅಂತ ಗೊತ್ತಿಲ್ಲ, ನಾವು ಅದು ಮಾತ್ರ ತಿಂದಿಲ್ಲ ನಾವು. ನೋಡಿ ಇಲ್ಲಿ ಚಿಕ್ಕದಿದೆ ಸ್ವಲ್ಪ ಬದನೆಕಾಯಿ, ಅದು ದೊಡ್ಡದಿತ್ತು. ನೋಡಿ ಇಲ್ಲಿ ಮಂಗಳೂರು ಬಸಳೆ ಸೊಪ್ಪು ಕೂಡ ಸಿಗುತ್ತೆ. ನೀವು ಬಂದರೆ ಮಂಗಳೂರು ತೆಂಗಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಇದು ಮಂಗಳೂರದಲ್ಲ ಅನ್ನಂಗೆ ಕಾಣಿಸ್ತೈತೆ ಆ ಕಾಯಿ ಮಾತ್ರ. ನೋಡಿ ಬೆಂಡೆಕಾಯಿ ಮಾತ್ರ ಇದು ಮಂಗಳೂರದೇನೆ. ಬೆಂಡೆಕಾಯಿ ಮತ್ತು ಹಾಗಲಕಾಯಿ, ಇದು ಹಮಟೆಕಾಯಿ ಅಂತಾರೆ, ಇದು ಹುಳಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಹುಳಿ ಸಾರು. ನೋಡಿ ಅಲ್ಲಿ ಇತ್ತಿದ್ರಲ್ಲ ಅದೇ ಕಾಯಿ, ಇದು ಎಂಥದ್ದು ಗೊತ್ತಿಲ್ಲ, ನಾವು ಇದು ಮಾತ್ರ ತಿಂದಿಲ್ಲ ನಾವು. ನೀವು ಒಂದು ಸಲ ಮಂಗಳೂರು ಅಂಗಡಿಗೆ ಭೇಟಿ ಕೊಟ್ಟರೆ ಈ ತೊಂಡೆಕಾಯಿ ಎಲ್ಲ ತಗೊಂಡೋಗಿ ಪಲ್ಯ ಮಾಡೋದು ಮಾತ್ರ ಮರಿಬೇಡಿ, ತುಂಬ ಚೆನ್ನಾಗಿರುತ್ತೆ ಈ ತೊಂಡೆಕಾಯಿ. ಇಲ್ಲಿದು ತೊಂಡೆಕಾಯಿ ಥರ ಅಲ್ಲ, ಮಂಗಳೂರು ಸಾಂಬಾರು ಸೌತೆಕಾಯಿ. ನೋಡಿ ಗೆಣಸು ಮತ್ತು ಇದು ಸುವರ್ಣಗೆಡ್ಡೆ ಎಲ್ಲ ಇದೆ, ಕೆಂಪು ಗೆಣಸು ಇದೆಲ್ಲ ತಿಂದಿರ್ತೀವಿ ನಾವೆಲ್ಲ, ತುಂಬ ತಿಂತಿದ್ದು ಆವಾಗ. ಟೋಟ್ಲಿ ಎಲ್ಲ ಸಿಗುತ್ತೆ. ನೀವೊಂದು ಸಲ ಭೇಟಿ ಕೊಟ್ಟರೆ ಪ್ರತಿಯೊಂದೂ ನೀವು ತಗೊಂಡೋಗೋದು ಮಾತ್ರ ಮರಿಬೇಡಿ. ಸುವರ್ಣಗೆಡ್ಡೆಯಿಂದ ಹಿಡಿದು ಎಲ್ಲ ಕೂಡ ಸಿಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಐಟಮು, ಕಾಸ್ಟ್ಲಿ ಆದ್ರೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ. ಎಷ್ಟು 30,000 ಬಂದಿದೆಯಾ ಯೂಟ್ಯೂಬಿಂದ? ನೋಡಿ ಎಷ್ಟು ಮನಿ ಬಂದಿದೆ ಅಂತ ನಂಗೆ ತುಂಬ ಖುಷಿ ಆಯಿತು. ಇದು ನನ್ನ ಮೊದಲ ಮನಿ. ಈ ಮನಿಯಲ್ಲಿ ನಾನು ಇಷ್ಟೆಲ್ಲ ಐಟಮ್ ತಂದಿದ್ದೀನಿ, ಮತ್ತೆ ಇದರಲ್ಲಿ ಇಷ್ಟು ಉಳಿದಿದೆ. ಇಷ್ಟು ಮನಿ ತಂದು ATM ಒಳಗಡೆ ಹೋಗಿರೋದು ವಿಡಿಯೋ ಮಾಡಿದ್ದೀವಿ. ವಿಡಿಯೋ ಮಾಡಿರೋದು ಏನಾಯ್ತೋ ಗೊತ್ತಿಲ್ಲ, ನನ್ನ ಫೋನಲ್ಲಿ ಇರಬೇಕಿರೋ ವಿಡಿಯೋ ಇದೆ, ಅದನ್ನು ಹಾಕ್ತೀನಿ. ನೋಡಿ ಇಷ್ಟು ಮನಿ, ಇಷ್ಟು ಐಟಮು. ನಿಮಗೇನು ಅನ್ನಿಸ್ತು ಅನ್ನೋದನ್ನು ಇದನ್ನು ಫೋಟೋ ತೆಗಿಯುವಂದೆ. ಮನಿ ಬಂತು ಮನಿ ಅಂತ ಎಲ್ಲರೂ ಹಾಕ್ತಾರಲ್ಲ, ನಾನು ಹಾಕೋಣ. ಓಕೆ ಥ್ಯಾಂಕ್ ಯು, ಬಾಯ್. ಓಕೆ ಥ್ಯಾಂಕ್ ಯು. ಇನ್ನೂ ಥ್ಯಾಂಕ್ ಯು ಅನ್ನೋಕೆ ಅವಾಗ ಹೇಳಿದ್ದೀವಲ್ಲ, ಇದು ಮದ್ದಿದೆಲ್ಲ ಹಾಕೋದು. ನೋಡಿ ಸ್ಪೀಕಿಂಗ್ ಓನ್ಲಿ, ಸ್ಪೀಕ್. ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ಸರಿ, ಇದನ್ನು ಹಿಂಗೆ ಅಗಲ ಮಾಡಿರ್ತಾರೆ. ವೆಯ್ಟ್ ನೋಡಿ ಇಷ್ಟು ಐಟಮಿಗೆ ಎಷ್ಟು ಕಾಣಿಸ್ತಿದೆಯಲ್ಲ ನೋಡಿ. ನೋಡಿ ಇದು ಆಲ್ಕವು, ಇದಕ್ಕೆ 70 ರೂಪಾಯಿ ಈ ಆಲ್ಕವಿಗೆ. ಇದು ಮಂಗಳೂರು ಸ್ಟೋರಲ್ಲಿ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅವರು. ನೋಡಿ ಇದು ನಮ್ಮೂರಲ್ಲಿ ಬೆಳೆಯೋ ಕಾಳು, ಇವಾಗೆಲ್ಲ ದುಡ್ಡು ಕೊಟ್ಟು ತಿನ್ನಬೇಕು, ಈಗ ಯಾರು ಬೆಳೆಯಲ್ಲ. ಇದು ತಿಂಗಳುಳ್ಳಿ ಕಾಳು ಅಂತ ಹೇಳ್ತಾರೆ, ತಿಂಗಳ ಬೆಳಕಿನ ಅಂತ ಹೇಳ್ತಾರಲ್ಲ, ಆದಿಂದ ಕಾಳು ಇದರಿಂದನೇ ಮಾಡಿದ್ದು. ನೋಡಿ ಇದು ತಿಂಗುಳಿ ಕಾಳು, ಇದು ವೈಟದು. ಇದು ಮಜ್ಜಿಗೆ ಸಾರು ಮಾಡಿ ತೋರಿಸ್ತೀನಿ ನಾನು ಒಂದು ದಿವಸ. ಇದು ಮಜ್ಜಿಗೆ ಸಾರಿಗಂತೂ ತುಂಬ ಚೆನ್ನಾಗಿರುತ್ತೆ. ಹಸಿ ಕಾಳು ಸಾರು ಮಾಡ್ತಿದ್ದು ನಾವು, ಆಲೂಗೆಡ್ಡೆ, ತಿಂಗುಳಿ ಕಾಳು, ಇದು ಜೊತೆ ಬೀನ್ಸು ಚೊಟ್ಟು ಅಂತ ಬರುತ್ತೆ ನೋಡಿ, ಅದನ್ನೆಲ್ಲ ಹಾಕ್ಬಿಟ್ಟು ನಾವು ಸಾರು ಮಾಡ್ತಿದ್ದು. ಈಗ ಇದನ್ನು ನಾವು ದುಡ್ಡು ಕೊಟ್ಟು ತಿನ್ನೋ ಪರಿಸ್ಥಿತಿ ಬಂದಿದೆ. ಮುಂದೆ ನಮ್ಮ ಮಕ್ಕಳಿಗೂ ಅಷ್ಟೇ. ಇದು ಕಡಲೆಪುರಿ ಉಂಡೆ, ಇದು 45 ರೂಪಾಯಿ. ಇದು ಅಲ್ಲಿ ನಾವು ಹರ್ಕೊಂಡ್ಬಿಟ್ಟು ತಿಂದು ಹಾಕ್ತು ಅರ್ಧನ. ನೋಡಿ ಇನ್ನು 7 ಕಡಲೆಪುರಿ ಉಂಡೆ ಉಳಿದಿದೆ, ಚೆನ್ನಾಗಿರುತ್ತೆ. ಆದರೆ 45 ರೂಪಾಯಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದು ಚಕ್ಲಿ, ಇದಕ್ಕೆ ನೋಡಿ ಚಕ್ಲಿ ಎಲ್ಲ, ಇದು ಕೋಡ್ಬಳೆ, ಪುಟಾಣಿ ಕೋಡ್ಬಳೆ 70 ರೂಪಾಯಿ. ಇಷ್ಟೇ ಕೋಡ್ಬಳೆಗೆ ಒಂದು 1/4 kg ಅನಿಸುತ್ತೆ ಇದು, ಅಷ್ಟೇ. ಇದು ಬಂದು ಹುಣಸೆ ಹಣ್ಣು, ಇದು ನೀವು ತಿಂದಿರ್ತೀರ ಅನಿಸುತ್ತೆ. ಚಿಕ್ಕ ಮಕ್ಕಳಲ್ಲಿ ನಾವು ಹುಣಸೆ ಹಣ್ಣು ಕುಟ್ಟಿ ತಿಂತಾಯಿದ್ದು ನೋಡಿ, ಉಪ್ಪು, ಹುಣಸೆ ಹಣ್ಣು, ಖಾರದ ಪುಡಿ, ಸ್ವಲ್ಪ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಕುಟ್ಟಿ ತಿಂತಾಯಿದ್ದು. ಇವಾಗ ಈ ಥರ ಪಾಕೆಟ್ ಬರುತ್ತೆ, ಸಿಹಿ ಇರುತ್ತೆ ಇದು. ನೋಡಿ ಈ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಆದರೆ ಇದು ಹುಣಸೆ ಹಣ್ಣು ತಿನ್ನೋದಕ್ಕೆ, ಸುಮ್ಮನೆ ಯಾವಾಗಾರ ಕೂತಿದ್ದಾಗ ತಿನ್ನೋದಕ್ಕೆ. ಇದು ಒಂದು ಎಳ್ನೀರು ಪಾಕಿಟು ಅಂತ ತಗೊಂಡು, ಇದು ನೀರಿಗೆ ಹಾಕಿದ್ರೆ ಎಳ್ನೀರು ಆಗುತ್ತಂತೆ, ನನ್ನ ಮಗಳು ಹೇಳಿದ್ರು. ಅದಕ್ಕೋಸ್ಕರ ಇದೊಂದು ಎಳ್ನೀರು ಪಾಕಿಟು. ನೋಡಿ ಎಳ್ನೀರು. ಒಂದು ಉಪ್ಪಿನಕಾಯಿ ಖಾಲಿಯಾಗಿತ್ತು, ಬೇರೆ ಇದೆ, ಅದು ಹಳೆಯದಾಗಿದೆ ಅಂತ ಹೇಳ್ಬಿಟ್ಟು ನಾನು, ಇದು 47 ರೂಪಾಯಿ. ಇದೊಂದು ಉಪ್ಪಿನಕಾಯಿ, ಯಾವುದು ಮ್ಯಾಂಗೋ ಪುಟ್ಲಿ. ನನ್ನ ಮಗಳು ಒಂದು ರೋಲ್ ತಗೊಂಡ್ಳು, ಇದು ಚಿಕನ್ ರೋಲು. ಈ ರೋಲಿಗೆ 50 ರೂಪಾಯಿ, 70 ರೂಪಾಯಿ ತಗೊಳ್ಳ ಅಂದು, ಚೇಂಜ್ ಇಲ್ಲ ಅಂತ 50 ರೂಪಾಯಿ ತಗೊಂಡೆ. ಇಲ್ಲಿ ಒಂದು 6 ಮೊಟ್ಟೆ, ಎಗ್ಗು ಮೊಟ್ಟೆ, ಮತ್ತು ಇದೊಂದು ಸ್ವಲ್ಪ ಹಸಿಮೆಣಸಿಕಾಯಿಗೆ, ಇಷ್ಟಕ್ಕೆ 50 ರೂಪಾಯಿ. ಟೋಟ್ಲಿ ಎಷ್ಟಾಯಿತು ಅಂದರೆ, ಇದು 1 kg ಗೋಧಿ ಹಿಟ್ಟು, 10 kg ಖಾಲಿಯಾಗಿದೆ, ಅದಕ್ಕೋಸ್ಕರ ನಾನು 1 kg ಗೋಧಿ ಹಿಟ್ಟು ತಗೊಂಡು ಬಂದೆ. ಇಲ್ಲಿ ಒಂದು 1/4 kg ಧನಿಯಾ ತಗೊಂಡೆ, ಖಾಲಿಯಾಗಿತ್ತು ಅಂತೇಳಿ. ಇದು ಕೂಡ ಅಷ್ಟೇ ರೇಟ್ ಆಗಿದೆ, 45 ರೂಪಾಯಿ. ಇಲ್ಲಿ ಬೇರೆ ಐಟಮ್ ಇದೆ, ಇನ್ನು ಸ್ವಲ್ಪ
ಕಡಲೆಕಾಳು ಒಂದು ಅರ್ಧ ಕೆ ಜಿ ದಪ್ಪು ಕಡಲೆಕಾಳು ತಗೊಂಡೆ. ಇದು ಮಂಗಳೂರು ಅಕ್ಕಿ ಖಾಲಿಯಾಗಿತ್ತು, ಕುಸುಬ್ಲಕ್ಕಿ. ಇದು ಊಟಕ್ಕೆ ಇದನ್ನು ತಿನ್ನಬೇಕು. ನಿಮಗೆ ಮಂಡಿ ನೋವೆಲ್ಲ ಬರಲ್ಲ, ಬೇರೆ ಕಡೆಯವರೆಲ್ಲ ತಿನ್ನಲ್ಲ. ಒಂದು ಸ್ವಲ್ಪ ಜಾಸ್ತಿ ವಿಚಲ್ ಆಗಬೇಕಷ್ಟೇ ಇದು ಅನ್ನಕ್ಕೆ. ತುಂಬ ಚೆನ್ನಾಗಿರುತ್ತೆ. ಆದರೆ ಇದು ಅನ್ನ ಊಟ ಮಾಡೋದಕ್ಕೆ ಇದಕ್ಕೊಂದು ಉಪ್ಪಿನಕಾಯಿ ಇದ್ದರೆ ಮಾತ್ರ ಸಾಕು. ಇಲ್ಲಾಂದರೆ ನೀವು ಮೀನಿದ್ರೆ ಮೀನು ಫ್ರೈ ಮಾಡ್ಕೊಂಡ್ರೆ ಸಾಕು. ನಾನು 1 ಕೆ ಜಿ ತಂದೆ ಸಾಕು ಅಂತ. ಇಲ್ಲಿ ಒಂದು ಅರ್ಧ ಕೆ ಜಿ ಉದ್ದಿನಕಾಳು ತಗೊಂಡೆ. ಉದ್ದಿನಬೇಳೆ ಇತ್ತು, ಆದರೂ ಅಲ್ಲಿ ನೋಡುವಾಗ ಕೂಡ ಚೆನ್ನಾಗಿತ್ತು ಅಂತ ಒಂದು ಅರ್ಧ ಕೆ ಜಿ ಉದ್ದಿನಬೇಳೆ ತಗೊಂಡೆ. ನೋಡಿ, ಇಷ್ಟಕ್ಕೇನೆ ಒಂದು 6 ಐಟಮ್, ಇಲ್ಲ 5 ಐಟಮಿಗೆ ಇಷ್ಟು ಜಾಸ್ತಿ ಐಟಮಿಗೆ ನಾನು 270 ರೂಪಾಯಿ ಕೊಟ್ಟೆ. ನೋಡಿ, ಇಷ್ಟಕ್ಕೇ 400 ರೂಪಾಯಿ ಕೊಟ್ಟೆ. ನೋಡಿ ಇಷ್ಟು ಇದು ಕಡಿಮೆ ಐಟಮು, ಇದಕ್ಕೆ 400 ರೂಪಾಯಿ. ನೋಡಿ, ಚಿಕನ್ ರೋಲು, ಇದು ಕಡಲೆಪುರಿ ಉಂಡೆ. ಅದ್ರ ಸ್ವೀಟಾಗಿ ಚೆನ್ನಾಗಿರುತ್ತೆ. ನಾವು ಮನೇಲಿ ಮಾಡಿದ್ರೆ ಹಂಗಿರಲ್ಲ ಅನಿಸುತ್ತೆ. ಇದು ನಾನು ಹೇಳಿದ್ನಲ್ಲ, ಏನು ಆಲ್ಕವು, ಇದು ಎಳ್ನೀರಿಗೆ ಹಾಕ್ಕೊಂಡು ಕುಡಿಯೋದು ಅಂತ ತಗೊಂಡು ಬಂದೀವಿ. ನೋಡೋಣ ಎಳ್ನೀರಾಗುತ್ತಾ ಅಂತ. ಇದು ಹುಣಸೆ ಹಣ್ಣು, ಅವಾಗೆಲ್ಲ ತಿಂತಾಯಿದ್ವಲ್ಲ ಅಂತ ಹೇಳಿದ್ನಲ್ಲ. ಇದು ತಿಂಗ್ಳುಳ್ಳಿ ಕಾಳು ಅಂತ ಹೇಳಿದ್ನಲ್ಲ. ಇದು ಗೊತ್ತಿರುತ್ತೆ, ನಮ್ಮ ಹಾಸನ ಕಡೆ ಎಲ್ಲ ಗೊತ್ತಿರುತ್ತೆ. ನೋಡಿ, ಇಲ್ಲಿ ಗೋಧಿ ಇಷ್ಟು ನೋಡಿ ಎಷ್ಟು ಜಾಸ್ತಿ ಇದೆ, ಅಷ್ಟಕ್ಕೆ ಬರೀ 270. ಇಲ್ಲಿ ಎಷ್ಟು ಕಡಿಮೆ ಐತೆ ನೋಡಿ, ಇದಕ್ಕೆ 400 ರೂಪಾಯಿ. ನೋಡಿ, ಇಷ್ಟು ಐಟಮಿಗೆ 400 ರೂಪಾಯಿ ಅಂದರೆ ಆಶ್ಚರ್ಯ ಆಗುತ್ತೆ. ಒಂದು 6 ಐಟಮಿಗೆ 400 ರೂಪಾಯಿ. ಇದು 6 ಐಟಮಿಗೆ ಬಾಬಾ ಇಷ್ಟೊಂದು ಆಯಿತಾ ಅಂತ ನಾನು ಅದೇ ಮತ್ತೆ ಲೆಕ್ಕ ಮಾಡ್ತಾಯಿದ್ದೆ. ಅಷ್ಟು 7 ಐಟಮು, ಅದೊಂದು ಉಪ್ಪಿನಕಾಯಿ ಸೇರಿ. ನೋಡಿ ಎಷ್ಟು ಕಾಸ್ಟ್ಲಿ ಇದೆ ಒಂದೊಂದು ಸಲ ಐಟಮ್ಗಳು. ತಂದು ತಿನ್ನಲೇಬೇಕಲ್ಲ. ಇದಾಗಿತ್ತು ಇವತ್ತಿನ ವಿಲಾಗು. ಎಲ್ಲರೂ ನೋಡಿ ಈ ವಿಡಿಯೋ. ಹಾಂ, ಕಾಣಿಸ್ತೀವಿ ಸಾಕು. ನೋಡಿ, ಆಗಿತ್ತು ಇವತ್ತಿನ ವಿಲಾಗು. ನಿಮಗೇನು ಅನ್ನಿಸ್ತು ಅನ್ನೋದನ್ನು ಸಂಡೇ ವಿಲಾಗು, ಮಿನಿ ವಿಲಾಗು, ಚಿಕ್ಕದಾಗಿ. ಎಲ್ಲರೂ ಕೂಡ ವಿಡಿಯೋ ನೋಡಿ, ನಾನು ವಿಡಿಯೋ ಹಾಕ್ತೀನಿ. ಏನು ಅನ್ನಿಸ್ತು ಅನ್ನೋದನ್ನು ಮಾತ್ರ ಮರಿಬೇಡಿ. ಕಡಲೆಪುರಿ ಉಂಡೆ ತಿನ್ನೋದನ್ನು ಮಾತ್ರ ಮರಿಬೇಡಿ. ತಂದು ತಿನ್ನಿ ಎಲ್ಲರೂ ಕೂಡ. ನಾನು ಒಂದು ಉಂಡೆ ತಿನ್ಬೇಕು ಅನ್ನಿಸ್ತಾ ಇದೆ. ಎಲ್ರಿಗೂ ಬಾಯ್. ಎಲ್ಲರೂ ವಿಡಿಯೋ ನೋಡಿ ಒಂದು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹೇಗಿತ್ತು ವಿಡಿಯೋ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ರಿಗೂ ಬಾಯ್. ಕಡಲೆಪುರಿ ಉಂಡೆ ತಿಂದು ಮುಗಿಸ್ತೀನಿ. ಫೋಟೋ ತೆಗಿ ಹಿಂಗೆ ತಿನ್ನುವಾಗ.